ನಮಸ್ಕಾರ ವೀಕ್ಷಕರೇ, ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆರೋಗ್ಯ ಕಾರ್ಯಕ್ರಮದ ಮುಖೇನ ನಿಮಗೆ ಗೊತ್ತಿಲ್ಲದಂತಹ ಅನೇಕ ಮಾಹಿತಿಯನ್ನ ಡಾಕ್ಟರ್ಗಳ ಜೊತೆ ಚರ್ಚಿಸಿ, ತಜ್ಞರ ಜೊತೆ ಚರ್ಚಿಸಿ, ನಿಮಗೆ ಸರಿಯಾದ ಮಾಹಿತಿಯನ್ನು ತಲುಪಿಸೋದ್ರ ಜೊತೆಗೆ ನೀವು ಸೂಕ್ತವಾದ ಚಿಕಿತ್ಸೆಯನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅನುಪಮ ಕೊಡುಗೆಯನ್ನು ನೀಡ್ತಾ ಇದೆ. ಈ ದಿನವೂ ಸಹ ಅಂತಹ ಒಂದು ಸಮಸ್ಯೆ, ಸಾಮಾನ್ಯವಾಗಿ ಇದು ವಯಸ್ಸಾದ ಕೂಡಲೇ ಬರುತ್ತೆ ಅನ್ನುವಂತಹ ಗುಮಾನಿ ಇದೆ. ಅಂದ್ರೆ ನಿಮ್ಮ ದೇಹದ ಚಲನವಲನಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ. ದೇಹ ಕೆಲವೊಮ್ಮೆ ವೇಗವಾಗಿ ನಡೆದ್ರೂ ಅದು ತಪ್ಪು, ನಿಧಾನವಾಗಿ ನಡೆದ್ರೂ ಸಹ ಅದು ತಪ್ಪು. ಅದು ಯಾವ ವೇಗದಲ್ಲಿ ನಿಮ್ಮ ದೇಹದ ಚಲನವಲನಗಳು ನಡಿಬೇಕೋ ಆ ವೇಗದಲ್ಲಿ ನಡೆದಾಗ ಮಾತ್ರ ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ಸರಿಯಾಗಿದೆ ಅಂತ ಅರ್ಥ. ಹೌದು, ನಾನು ಮಾತಾಡ್ತಾ ಇರೋದು ಪಾರ್ಕಿನ್ಸನ್ ಡಿಸೀಸ್ ಬಗ್ಗೆ. ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಪಾರ್ಕಿನ್ಸನ್ ಡಿಸೀಸ್ ಹಾಗೂ ಅದನ್ನ ಆರೈಕೆ ಮಾಡೋದು ಹೇಗೆ, ಅದಕ್ಕೆ ಶಸ್ತ್ರಚಿಕಿತ್ಸೆ ಇದೆಯಾ, ಅದರಿಂದ ಏನಾದರೂ ಜೀವ ಭಯ ಇದೆಯಾ, ಹೀಗೆ ಅನೇಕ ಪ್ರಶ್ನೆಗಳನ್ನು ಉತ್ತರಿಸೋದಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಪ್ರಶಾಂತ್ ಎಲ್ಕೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಡಾಕ್ಟರ್ ಅವರು MBBS ಮುಗಿದ ಕೂಡಲೇ DM ಮಾಡಿದ್ರು ನಿಮ್ಹ್ಯಾನ್ಸ್ನಲ್ಲಿ. ಆನಂತರ ಫೆಲೋಶಿಪ್ ಇನ್ ಮೂವ್ಮೆಂಟ್ ಡಿಸಾರ್ಡರ್ಸ್ ಟೊರಾಂಟೊ ಕೆನಡಾಗೆ ಹೋಗಿದ್ರು. ಪ್ರಸ್ತುತ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಇವರು ಪಾರ್ಕಿನ್ಸನ್ ಡಿಸೀಸ್ ಹಾಗೂ ಇತರ ಮೂವ್ಮೆಂಟ್ ಡಿಸಾರ್ಡರ್ಸ್ನ ತಜ್ಞರು. ಈಗ ಮೂವ್ಮೆಂಟ್ ಡಿಸಾರ್ಡರ್ಸ್ ಅಂದ್ರೆ ಚಲನವಲನಗಳಲ್ಲಿ ಏರುಪೇರು. ನನ್ನ ಮೊದಲ ಪ್ರಶ್ನೆ ಇದೆ, ಈ ಮೂವ್ಮೆಂಟ್ ಡಿಸಾರ್ಡರ್ ಅಂದ್ರೆ ಆಕ್ಚುಲಿ ಏನು? ಈಗ ಮೂವ್ಮೆಂಟ್ ಡಿಸಾರ್ಡರ್ಸ್ ಅಂದ್ರೆ ನಾವು ಎಲ್ಲರೂ ಒಂದು ಸ್ಪೀಡಲ್ಲಿ ವಾಕ್ ಮಾಡ್ತೇವೆ. ನಮ್ಮ ಮೈ ಚೆನ್ನಾಗಿದೆ, ಮಾಂಸ ಚೆನ್ನಾಗಿದೆ, ಎಲುಬುಗಳು ಚೆನ್ನಾಗಿದೆ, ಜಾಯಿಂಟ್ಸ್ಗಳು ಚೆನ್ನಾಗಿದೆ. ಇವೆಲ್ಲ ನಾರ್ಮಲ್ ಆಗಿ ಕಾಲ್ ಮುರಿದವರಿಗೂ ಮೂವ್ಮೆಂಟ್ ಡಿಸಾರ್ಡರ್ ಅನ್ಬೋದು ನಾವು. ಆದ್ರೆ ಇವೆಲ್ಲ ಕಂಟ್ರೋಲ್ ಮಾಡೋದು ಫೈನಲಿ ಮಿದಳಲ್ಲಿ. ಈಗ ಈ ಮಿದಳ್ ಕಂಟ್ರೋಲ್ ಏನಂತ ಹೇಳ್ತೇವಲ್ಲ, ಇದು ಒಬ್ರೊಬ್ರದ್ದು ಒಂದೊಂದ್ ತರದಲ್ಲಿರುತ್ತೆ. ಸೊ ಈಗ ಏನಂದ್ರೆ ಒಂದೊಂದು ಪ್ರಾಣಿಗೆ ಒಂದೊಂದು ತರ. ಈಗ ವಿಡಿಯೋದಲ್ಲಿ ನೋಡಬಹುದು, ಈ ಸ್ನೇಲ್ ಅದು ನಡೆಯುತ್ತೆ, ಅದು ನಡೆಯೋದು ಒಂದು ಸ್ಪೀಡ್, ಅದು ನಮಗೆ ಗೊತ್ತಿದೆ. ಇದು ನಡೀತಾ ಇರೋದು ಸ್ಲೋ. ಇದು ನಡೀತಾ ಇರೋದು ಸ್ಲೋ ಅಂದ ತಕ್ಷಣ ಇದಕ್ಕೆ ಚಲನವಲನದ ಪ್ರಾಬ್ಲಮ್ ಇದೆಯಾ ಕ್ವಶನ್. ಅದೇ ತರ ಸೊ ಎಲ್ಲಾ ಮನುಷ್ಯರಲ್ಲೂ ಮಿದಳಲ್ಲಿ ಇವೆಲ್ಲ ಕಂಟ್ರೋಲ್ ಆಗ್ತಾ ಇರುತ್ತೆ. ಈ ಕಂಟ್ರೋಲ್ ಆಗೋದು ನಮಗೆ ಗೊತ್ತಿದೆ. ಒಬ್ಬ ಮನುಷ್ಯನಿಗೆ ಸಂಬಂಧಪಟ್ಟಂಗೆ ಒಬ್ರು ಅವ್ರ ಸ್ವಭಾವದ ಪ್ರಕಾರ ಅವ್ರು ಆಕ್ಟಿವ್ ಆಗಿರ್ಬೋದು, ಚಂಚಲವಾಗಿರ್ಬೋದು, ಅಥವಾ ಸ್ಲೋ ಆಗಿರ್ಬೋದು. ಇವರು ಒಬ್ರು ಯಾರೋ ಯಾವಾಗಲೂ ಆಕ್ಟಿವ್ ಇರೋರು ಯಾವ ತರ ಸುಮ್ಮನೆ ಕುತ್ಕೊಂಡ್ರೆ ನಾವು ಕೇಳ್ತೇವೆ, ಏನಾಯ್ತು, ಚೆನ್ನಾಗಿದ್ದೀರಾ, ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ. ಸುಮ್ಮನೆ ಕುಂತವ್ರು ಜಾಸ್ತಿ ಮಾತಾಡ್ತಾರೆ, ಏನೋ ಚೆನ್ನಾಗಿದ್ನಲ್ಲ ಇಷ್ಟು ದಿನ, ಇವತ್ತು ಯಾಕೆ ಹಾಡ್. ಸೊ ಸಂಬಂಧಪಟ್ಟವ್ರಿಗೆ ಅವ್ರವ್ರಿಗೆ ತಕ್ಕಂಗೆ ಒಂದು ನಾವು ನಾರ್ಮೇಟಿವ್ ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಇವ್ರವ್ರಿಗೆ ಇಷ್ಟಿಷ್ಟು ಅಂತ ಹೇಳಿ. ಸೊ ಇದ್ರ ಮೇಲೆ ಇರೋ ಅಬ್ನಾರ್ಮಲಿಟೀಸ್, ಯಾವ ತರ ಮೂವ್ಮೆಂಟ್ಸ್ಗಳು ಆಗುತ್ತಲ್ಲ, ಈ ಮೂವ್ಮೆಂಟ್ಸ್ಗಳು ಅಬ್ನಾರ್ಮಲಿಟೀಸ್ಗಳನ್ನು ಆಗೋದನ್ನ ನಾವೇನಂತ ಹೇಳ್ತೇವೆ, ಚಲನವಲನ ಪ್ರಾಬ್ಲಮ್ಸ್ಗಳು ಅಂತ ಹೇಳಿ. ಅಂದ್ರೆ ಬೇರೆ ಎಲ್ಲ ಸರಿ ಇದೆ, ಮಿದುಳಿಂದ ಸೆಂಟ್ರಲ್ ಕನೆಕ್ಷನ್ಸ್ ಇಂದ ಬರೋದಲ್ಲಿ ಆ ಸಿಗ್ನಲ್ಸ್ ಇಂದ ಆಗ ಅಬ್ನಾರ್ಮಲ್ ಮೂವ್ಮೆಂಟ್ಸ್, ಜಾಸ್ತಿ ಮೂವ್ಮೆಂಟ್ಸ್ ಅವ್ರು ಇರ್ಬೋದು ಅಥವಾ ಕಡಿಮೆ ಮೂವ್ಮೆಂಟ್ಸ್ ಅವ್ರು, ಈ ತರ ಇರೋ ಪ್ರಾಬ್ಲಮ್ಸ್ಗಳಿಗೆ ನಾವು ಚಲನವಲನ ಪ್ರಾಬ್ಲಮ್. ಈಗ ಚಲನವಲನಗಳ ಪ್ರಾಬ್ಲಮ್ ಸರಿ, ಆದ್ರೆ ಅಂದ ಮೇಲೆ ಇಸ್ ಇಟ್ ಎ ಡಿಸೀಸ್? ಅದು ಯಾವ್ದಾದ್ರು ರೀತಿಯಾದಂತಹ ಒಂದು ಡಿಸೀಸ್ ಅನ್ನ ಪಾಯಿಂಟ್ ಔಟ್ ಮಾಡುತ್ತಾ? ಚಲನವಲನ ಆಗೋದಕ್ಕೆ ಬಹಳಷ್ಟು ಕಾರಣಗಳಿದಾವು. ಕೆಲವೊಂದು ಕಾಯಿಲೆಗಳಿಗೂ ಸಂಬಂಧಪಟ್ಟಂಗೆ ಆಗಂತವ್ರು. ಕೆಲವೊಂದು ಟೈಮ್ ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರೋದು ಏನಂದ್ರೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಗೊತ್ತಿದೆ. ಆದ್ರೆ ಏಜಿಂಗ್ ಇಸ್ ಎ ಫಿನಾಮಿನಾ. ವಯಸ್ಸಾಗ್ತಾ ಆಗ್ತಾ ಎಲ್ಲರೂ ಸ್ಲೋ ಆಗ್ತಾರೆ, ಎಲ್ಲರೂ ಕೈಯಲ್ಲಿ ಸ್ವಲ್ಪ ನಡಕ್ ಬರುತ್ತೆ. ನಾವು ಹಿಂಗೆ ಹೇಳ್ತೇವೆ 60 ಕರಳು ಮರಳು ಅಂತ ಹೇಳ್ಬಿಡ್ತೇವೆ. ಅಂದ ತಕ್ಷಣ ಏನಂದ್ರೆ ಎಲ್ಲರಿಗೂ ಗೊತ್ತಿರೋಂಥದ್ದು ಏನಂದ್ರೆ ವಯಸ್ಸಾಗ್ತಾ ಆಗ್ತಾ ಮಿದುಳಲ್ಲಿ ನರಗಳು ಕರಗ್ತಾ ಇದಾವೆ. ಕರಗದಿಂದ ವೇರಿಯಸ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ಗಳು ಬರ್ತಾರೆ. ಇದ್ರಲ್ಲಿ ಕಾಮನ್ ಚಲನವಲನದಲ್ಲಿ ಕಾಮನೆಸ್ಟ್ ಪ್ರಾಬ್ಲಮ್ ಅಂದ್ರೆ ಪಾರ್ಕಿನ್ಸನ್ ಡಿಸೀಸ್ ಅಂತ ಹೇಳ್ತೇವೆ, ಕಂಪವಾತ ಅಂತ ಹೇಳಿ. ಸೊ ಒಂದ್ಸಲ ಇದು ಮೂವ್ಮೆಂಟ್ಸ್ ಗಳು ನೋಡಿದಾಗ ಬೇರೆ ತರದ ಸಿಂಪ್ಟಮ್ಸ್ ಗಳು ಇರ್ತವೆ. ಒಂದ್ ಜಾಸ್ತಿ ಮೂವ್ಮೆಂಟ್ಸ್ ಇರೋದು, ಕಡಿಮೆ ಮೂವ್ಮೆಂಟ್ಸ್ ಇರೋದು ಇರ್ಬೋದು. ಸೊ ನಾವು ಯೂಶಲಿ ನೋಡ್ಬೇಕಾದಾಗ ಜಾಸ್ತಿ ಮೂವ್ಮೆಂಟ್ಸ್, ಕಡಿಮೆ ಮೂವ್ಮೆಂಟ್ಸ್ ಅಲ್ಲಿ ಯಾವ್ಯಾವ ತರದ ಪ್ರಾಬ್ಲಮ್ಸ್ಗಳು ಬರ್ಬೋದು ಅನ್ನೋ ತಲೆಯಲ್ಲಿ ಯಾವಾಗ್ಲೂ ಬಂದೇ ಬರ್ತದೆ ನಮಗೆ ಡೌಟ್ಗಳು. ಸೊ ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ ಮೂವ್ಮೆಂಟ್ಸ್ ಜಾಸ್ತಿ ಆಗಿತ್ತು ಅಂದ್ರೆ ಅವಶ್ಯಕತೆಗಿಂತ ಜಾಸ್ತಿ ಮಾಡೋ ಮೂವ್ಮೆಂಟ್ಸ್ ಗಳನ್ನ ನಾವು ಏನಂತ ಹೇಳ್ತೇವೆ, ಅವನ್ನ ಹೈಪರ್ ಕೈನೆಟಿಕ್ ಡಿಸಾರ್ಡರ್ಸ್ ಅಂದ್ರೆ ಅವಶ್ಯಕತೆಗಿಂತ ಜಾಸ್ತಿ ಇರೋಂಥ ಮೂವ್ಮೆಂಟ್ಸ್ ಗಳು. ಬಿಪಿ ಜಾಸ್ತಿ ಇದ್ರೆ ಹೈಪರ್ ಟೆನ್ಷನ್, ಇದನ್ನ ಆ ತರ ಆಗೋದಕ್ಕೆ ನಾವು ಹೈಪರ್ ಕೈನೆಟಿಕ್ ಮೂವ್ಮೆಂಟ್ ಡಿಸಾರ್ಡರ್ಸ್ ಅಂತ. ಈ ತರ ಹೈಪರ್ ಕೈನೆಟಿಕ್ ಆಗೋಂಥ ಮೂವ್ಮೆಂಟ್ ಡಿಸಾರ್ಡರ್ಸ್ ಗಳನ್ನ ನಾವು ಏನಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೂವ್ಮೆಂಟ್ಸ್ ಗಳು ಇರುತ್ತೆ. ಆ ಟೈಪ್ಸ್ ಆಫ್ ಮೂವ್ಮೆಂಟ್ಸ್ ಗಳಿಗೆ ತಕ್ಕಂಗೆ ನಾವು ಬೇರೆ ಬೇರೆ ಹೆಸರುಗಳು ಕೊಟ್ಟಿರ್ತೇವೆ. ಬರೀ ಕೈ ನಡಕ ಇದ್ರೆ ಟ್ರೆಮರ್ಸ್ ಅಂತ ಹೇಳ್ತೇವೆ. ಡ್ಯಾನ್ಸಿಂಗ್ ಮೂವ್ಮೆಂಟ್ಸ್, ಕೂತ್ಕೊಂಡಲ್ಲಿ ಡ್ಯಾನ್ಸಿಂಗ್ ಮಾಡ್ತಾ ಇದ್ರೆ ಕೋರಿಯಾ ಅಂತ ಹೇಳ್ತೇವೆ. ಕೈ ಹಾರಿಸ್ತಾ ಇದ್ರು ಅಂದ್ರೆ ಜೋರಾಗಿ ಹಾರಿಸ್ತಾ ಬ್ಯಾಲಿಸ್ಟಿಕ್ ಮೂವ್ಮೆಂಟ್ಸ್, ಬ್ಯಾಲಿಸಮ್ ತರ ಮೂವ್ ಆಗ್ತಾ ಇದಾವೆ ಅಂತ ಹೇಳ್ತೇವೆ. ಕೆಲವೊಬ್ರು ಕುಂತಲ್ಲೇ ಕಣ್ಣು ಹಾರಿಸ್ತಿರ್ತಾರೆ, ಕಣ್ಣು ಪಿಳಿಸ್ತಿರ್ತಾರೆ, ಜಾಸ್ತಿ ಕಣ್ಣು ಪಿಳಿದ್ರೆ ಭುಜ ಹಾರಿಸೋದು, ಮಾತಾಡ್ತಾ ಅಥವಾ ಧ್ವನಿ ಸೌಂಡ್ ಮಾಡೋದು, ಗೊತ್ತಾಯ್ತಾ? ಅದು ಕೆಲವೊಂದು ವರ್ಡ್ಸ್ಗಳು ರಿಪೀಟ್ ಮಾಡ್ತಾರೆ. ಇವನ್ನೆಲ್ಲ ಸ್ಟಿರಿಯೋಟಿಪಿಸ್ ಅಂತ ಹೇಳ್ತೇವೆ. ಅಥವಾ ಕೆಲವರು ಕತ್ತು ಸೊಟ್ಟೆ ಎಳೆದಿರುತ್ತೆ, ಹಿಂಗೆ ಕುತ್ಕೊಂಡಿರೋದಾಗ ಯಾವಾಗ ಕತ್ತು ಹಿಂಗೆ ಹಿಡ್ಕೊಂಡೇ ಕುಂತಿರ್ತಾ ಇರ್ತಾರೆ, ನಡೆಯಬೇಕಾದ್ರೆ ಹಿಂಗೆ ನಡೀತಾ ಇರ್ತಾರೆ, ಇವನ್ ಡಿಸ್ಟೋನಿಯಾ ಅಂತ ಹೇಳ್ತೇವೆ. ಈ ತರ ಬಹಳಷ್ಟು ತರದ್ದು ಹೈಪರ್ ಕೈನೆಟಿಕ್ ಮೂವ್ಮೆಂಟ್ ಡಿಸಾರ್ಡರ್ಸ್ ಗಳದು. ಸೊ ಡಿಪೆಂಡಿಂಗ್ ಅಪಾನ್ ಯಾಕಾಗಿದೆ, ಯಾವ ತರದ ಮೂವ್ಮೆಂಟ್ಸ್ಗಳಿದೆ, ಅದನ್ನ ಮೇಲೆ ನಾವು
ಡಿಸ್ಟಿಂಗ್ವಿಷ್ ಮಾಡಕ್ ಟ್ರೈ ಮಾಡ್ತೇವೆ. ಹೈಪರ್ ಕೈನೆಟಿಕ್ ಇರಬಹುದು, ಡಿಪೆಂಡಿಂಗ್ ಅಪನ್ ಯಾವ್ದು ಇದು ಆಗೋದಕ್ಕೂ ಸಾಕಷ್ಟು ರೀಸನ್ಸ್ಗಳು ಇರೋದಕ್ಕೂ ಸಾಧ್ಯತೆ ಇರ್ತದೆ. ಒಂದು ವೇಳೆ ಇದು ಹೈಪರ್ ಕೈನೆಟಿಕ್ ಮೂವ್ಮೆಂಟ್ ಆಗಲಿಲ್ಲ, ಸ್ಲೋ ಆಗ್ಬಿಟ್ರು ಜನ. ಈಗ ಸ್ಲೋ ಆದ್ರೆ ಏನಾಗಿರ್ಬೋದು ಅನ್ನೋ ಕ್ವಶನ್ ಬಂದ್ಬಿಡುತ್ತೆ. ಸ್ಲೋ ಆಗೋದಕ್ಕೆ ಮೋಸ್ಟ್ ಆಫ್ ದ ಟೈಮ್ ಆಕ್ಟಿವಿಟಿ ಸ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸ್ಲೋ ಆಕ್ಟಿವಿಟಿ ಸ್ಟಾರ್ಟ್ ಆಗೋದಕ್ಕೆ ನಾವು ಏನಂತ ಹೇಳ್ತೇವೆ ಅಂದ್ರೆ ಅದಕ್ಕೆ ನಾವು ಹೈಪೋಕೈನೆಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಹೈಪೋಕೈನೆಟಿಕ್ ಡಿಸಾರ್ಡರ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಜನ ಏನಂದ್ರೆ ಸ್ಲೋ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಲೋ ಆಗ್ಬಿಟ್ಟು ಟ್ರೆಮರ್ಸ್ಗಳು ಸ್ಟಾರ್ಟ್ ಆಗುತ್ತೆ, ಕೈಯಲ್ಲಿ ನಡಕ್ ಬರೋದಂತ ಸ್ಟಾರ್ಟ್ ಆಗ್ಬೋದು, ಅಥವಾ ಬರ್ತಾ 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 ಸ್ಲೋನೆಸ್ ಆಗುತ್ತೆ, ಫಾಸ್ಟ್ ಮಂದಗತಿ ಆಗೋದು, ಫಾಸ್ಟ್. ನಾವು ನ್ಯೂರಾಲಜಿಕಲ್ ಹೇಳ್ಬೇಕಂದ್ರೆ ನಾವು ಟ್ರ್ಯಾಪ್ ಫೀಚರ್ಸ್ ಅಂತ ಹೇಳ್ತೇವೆ. ಅಂದ್ರೆ TRAP ಅಂತ ಹೇಳಿ. ಟಿ ಅಂದ್ರೆ ಟ್ರೆಮರ್ಸ್, ಯಾರಿಗೆ ನಡಕಿದೆ. ಆರ್ ಅಂದ್ರೆ ರಿಜಿಡಿಟಿ, ಅಂದ್ರೆ ಯಾರಿಗೆ ಸ್ಟಿಫ್ನೆಸ್, ಮೈ ಬಿಗುವಿಕೆ, ಟೈಟ್ನೆಸ್ ಅನ್ಸುತ್ತೆ, ಬಿಗುವಿಕೆ. ಎ ಅಂದ್ರೆ ಏಕೈನೆಸಿಯಾ ಅಂದ್ರೆ ಸ್ಲೋನೆಸ್ ಆಗೋದಂಥದ್ದು. ಪಿ ಅಂದ್ರೆ ಪೋಸ್ಚರ್, ನಡೆಯಬೇಕು ಸ್ವಲ್ಪ ಬ್ಯಾಲೆನ್ಸ್ ಹೆಚ್ಚು ಕಡಿಮೆ ಆಗ್ತಾ ಇದೆ, ಜೋಲಿ ತಪ್ಪದಂಗೆ ಆಗ್ತಾ ಇದೆ. ಈ 4 ಫೀಚರ್ಸ್ ಇರೋರಿಗೆ ನಾವು ಟ್ರ್ಯಾಪ್ ಫೀಚರ್ಸ್ ಅಂತ ಹೇಳ್ತೇವೆ. ಇದ್ರೆ ಅವ್ರಿಗೆ ಪಾರ್ಕಿನ್ಸೋನಿಸಮ್ ಇದೆ ಅಂತ ಹೇಳ್ಬಿಡ್ತೇವೆ ನಾವು. ಅದಾವ ಪಾರ್ಕಿನ್ಸನ್ ಡಿಸೀಸ್ ಜನಕ್ಕೆ ಒಂದು ಕಾಮನ್ ವರ್ಡ್ ಟರ್ಮಿನಾಲಜಿಯಲ್ಲಿ ಅರ್ಥ ಆಗಂತ ಪಾರ್ಕಿನ್ಸನ್ ಡಿಸೀಸ್ ಅಂತ ಹೇಳಿ ಈ ತರದಲ್ಲಿ ಹೇಳ್ತೇವೆ. ಓಕೆ, ಈ 2 ತರದ ಮೂವ್ಮೆಂಟ್ ಡಿಸಾರ್ಡರ್ಸ್ ಬಗ್ಗೆ ತಿಳಿಸಿದ್ರಿ. ಪಾರ್ಕಿನ್ಸನ್ ಡಿಸೀಸ್ ಅಂದ್ರೆ ಏನು ಆಕ್ಚುಲಿ? ಪಾರ್ಕಿನ್ಸನ್ಸ್ ಡಿಸೀಸ್ ಆಕ್ಚುಲಿ ಡಿಸೀಸ್ ಅನ್ನೋದೇ ಮಿಸ್ನೋಮರ್. ಅದು ಏಜಿಂಗ್ ಫಿನಾಮಿನಾ. ಆಕ್ಚುಲಿ ಪಾರ್ಕಿನ್ಸನ್ ಡಿಸೀಸ್ ಬೇರೆ ಯಾವುದೋ ಇದರಿಂದ ಆಗಿದ್ದು ಜೆನೆಟಿಕ್ ಫ್ಯಾಕ್ಟರ್ಸ್ಗಳು, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ಗಳು, ಆಮೇಲೆ ಬೇರೆಷ್ಟು ಏಜಿಂಗ್ ಫಿನಾಮಿನಾ ನಮ್ಮ ವಂಶ ಪರಂಪರೆಗಳು ಬಂದಿರೋದು. ಇದರಲ್ಲಿ ಏನಾಗುತ್ತೆ ಬಂದಿರೋದು ಕೆಲವೊಂದರಲ್ಲಿ ನರಗಳು ಕ್ಷೀಣಿಸ್ತಾ ಹೋಗ್ತಾವೆ ಮೆದುಳಲ್ಲಿ. ಈ ವಯಸ್ಸಾಗ್ತಾ ಹೆಂಗ್ ಬಿಳಿ ಕೂದಲಾಗುತ್ತಲ್ಲ, ಇಲ್ಲಿ ಒಂದು ಕೂದಲಾಗ್ಬೋದು, ಇಲ್ಲೊಂದು ಕೂದಲಾಗ್ಬೋದು, ಅದೇ ತರ ಮೆದುಳಲ್ಲೂ ನರಗಳು ಕ್ಷೀಣಿಸಕ್ ಶುರು ಆಗುತ್ತೆ. ಡಿಪೆಂಡಿಂಗ್ ಅಪಾನ್ ಯಾವ ಪಾರ್ಟ್ ಆಫ್ ಮೆದುಳಲ್ಲಿ ನರಗಳು ಕ್ಷೀಣಿಸಕ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ತಕ್ಕಂಗೆ ಸಿಂಪ್ಟಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಅರಳು ಮರಳಿಗೆ ತಕ್ಕಂಗಿತ್ತ ಅರಳು ಮರಳು ಪ್ರಾಬ್ಲಮ್ಸ್ಗಳು, ಮೂವ್ಮೆಂಟ್ಸ್ಗಳಿಗೆ ತಕ್ಕಂಗಿತ್ತ ಮೂವ್ಮೆಂಟ್ ಪ್ರಾಬ್ಲಮ್ಸ್ಗಳು, ಈ ತರ ಸಿಂಪ್ಟಮ್ಸ್ಗಳು ಸ್ಟಾರ್ಟ್ ಆಗೋದು. ಇದು ಬೇಸಿಕಲಿ ಒಂದು ಪಾರ್ಟ್ ಆಫ್ ದ ಕೆಮಿಕಲ್ ಇದೆ, ಅದು ಡೋಪಮೈನ್ ಅಂತ ಹೇಳ್ತೇವೆ. ಅದಕ್ಕೆ ಸಂಬಂಧಪಟ್ಟ ನರಗಳು ಫಸ್ಟ್ ಕ್ಷೀಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಲ್ಲಿ. ಸೊ ಈ ಕೆಮಿಕಲ್ ಕಡಿಮೆ ಆಗ್ತಾ ಹೋದಂಗೆ ಜನದಲ್ಲಿ ಆ ಫ್ಲೂಯೆನ್ಸಿ ಆಫ್ ಮೂವ್ಮೆಂಟ್ಸ್ ಅಂದ್ರೆ ಸ್ಮೂತ್ ಆಗಿ ಮೂವ್ಮೆಂಟ್ಸ್ ಮಾಡೋಂಥದ್ದು, ಚೆನ್ನಾಗಿ ಕೆಲಸ ಮಾಡೋಂಥದ್ದು ಅದು ಬರೋದಿಲ್ಲ. ಸೊ ಈ ಸೆಟ್ ಆಫ್ ಸಿಂಪ್ಟಮ್ಸ್ ಏನು ಈ ಕೆಮಿಕಲ್ ಕಡಿಮೆ ಆಗೋದ್ರಿಂದ ಡೆವಲಪ್ ಆಗುತ್ತಲ್ಲ, ಈ ಸೆಟ್ ಆಫ್ ಸಿಂಪ್ಟಮ್ಸ್ಗಳು, ನಾವು ಅದನ್ನ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೇವೆ ನಾವು. ಈಗ ಸಾಮಾನ್ಯವಾಗಿ ಕೈ ನಡುಕ್ತಾ ಇರುತ್ತೆ, ಕೆಲವರಿಗೆ ಜೊತೆ ಮಾತಾಡ್ತಿರ್ಬೇಕಾದ್ರೆ ಕೈ ನಡುಕ್ತಾ ಇರುತ್ತೆ, ಅದೇನಾರ ಸನ್ನೆನಾ ಈ ಪಾರ್ಕಿನ್ಸನ್ಸ್ ಡಿಸೀಸ್ಗೆ? ಸೊ ಅದೊಂದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಏನಾದ್ರು ಕೈ ನಡುಕ್ ಸ್ಟಾರ್ಟ್ ಆಗಿದೆ ಅಂದ್ರೆ ಪಾರ್ಕಿನ್ಸನ್ಸ್ ಬಂದಿದೆಯಾ ಅಂತ ಹೇಳಿ. ಸೊ ಅದು ಏನಾದ್ರು ಮಿತ್ ಅಂತ ಹೇಳ್ಬೋದು. ಎಲ್ಲಾ ಪಾರ್ಕಿನ್ಸನ್ ಡಿಸೀಸ್ ಪೇಷಂಟ್ಸ್ಗಳಿಗೆ ಟ್ರೆಮರ್ಸ್ ಇರಲೇಬೇಕು ಅಂತ ಏನಿಲ್ಲ, ಅಥವಾ ಎಲ್ಲಾ ಟ್ರೆಮರ್ಸ್ ಇದ್ದವ್ರಿಗೆ ಎಲ್ಲರೂ ಪಾರ್ಕಿನ್ಸನ್ಸ್ ಡಿಸೀಸ್ ಇದೆ ಅಂತನಲ್ಲ. ಟ್ರೆಮರ್ಸ್ ಇರೋದಕ್ಕೆ ಬಹಳಷ್ಟು ಕಾರಣಗಳಿದಾವು. ಅದರಲ್ಲಿ ಪಾರ್ಕಿನ್ಸನ್ ಡಿಸೀಸ್ ಒನ್ ಆಫ್ ದ ರೀಸನ್ಸ್. ಡಿಫ್ರೆಂಟ್ ಏಜ್ ಗ್ರೂಪ್ ಅಲ್ಲಿ ನಡುಗಳು ಸ್ಟಾರ್ಟ್ ಆಗ್ಬೋದು, ಬೇರೆ ಬೇರೆ ಕಾರಣಗಳಿಂದ ನಡುಗಳು ಸ್ಟಾರ್ಟ್ ಆಗ್ಬೋದು. ಬರೀ ಟ್ರೆಮರ್ಸ್ ಇಸ್ ನಾಟ್ ಈಕ್ವಲೆಂಟ್ ಟು ಪಾರ್ಕಿನ್ಸನ್ ಡಿಸೀಸ್. ಟ್ರೆಮರ್ಸ್ ಜೊತೆಗೆ ಸ್ಟಿಫ್ನೆಸ್, ಸ್ಲೋನೆಸ್, ಈ ತರ ಸಿಂಪ್ಟಮ್ಸ್ಗಳು, ನಡೆಯೋದ್ರಲ್ಲಿ ಕಷ್ಟ ಆಗ್ತಾ ಇತ್ತು, ಈ ಸಿಂಪ್ಟಮ್ಸ್ಗಳು ಇದ್ದರೆ ನಾವು ಪಾರ್ಕಿನ್ಸನ್ಸ್ ಡಿಸೀಸ್ ಇರೋ ಸಾಧ್ಯತೆ ಐತೆ ಅಂತ ಹೇಳ್ತೇವೆ. ಓಕೆ, ಈಗ ಎಷ್ಟು ಕಾಮನ್ ಪಾರ್ಕಿನ್ಸನ್ ಡಿಸೀಸ್ ಅಂದ್ರೆ ಇದು ಎಲ್ಲಾ ವಯಸ್ಸಿನವ್ರಿಗೆ ಬಂದೇ ಬರುತ್ತಾ? ಅದರಿಂದ ಅವ್ರು ವಿಚಲಿತರಾಗಬಾರ್ದಾ, ಅಥವಾ ಬಾರದೇನೂ ಇರ್ಬೋದಾ? ಅಥವಾ ಪಾರ್ಕಿನ್ಸನ್ ಡಿಸೀಸ್ ಬಂದ್ರೆ ಯಾವ ರೀತಿಯಾದಂತಹ ರೀತಿ ಇದೆ? ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಬೇರೆ ತರದ ಕಾಯಿಲೆಗಳ ಬಗ್ಗೆ ಮಾತಾಡಲ್ಲ ನಾನು. ಪಾರ್ಕಿನ್ಸನ್ಸ್ ಡಿಸೀಸ್ ಅಂದ ತಕ್ಷಣ ನಾನು ಮೊದಲೇ ಹೇಳಿದೆ ಏಜಿಂಗ್ ಫಿನಾಮಿನಾ ಅಂತ ಹೇಳಿ. ಏಜಿಂಗ್ ಫಿನಾಮಿನಾ ಅಂದ ತಕ್ಷಣ ವಯಸ್ಸಾಗ್ತಾ ಬರೋ ಅಂತ ತೊಂದರೆಗಳು. ಸೊ ಇಟ್ಸ್ ಕ್ವಶನ್ ಆಫ್ ಟೈಮ್. ಎಲ್ಲರೂ ವಯಸ್ಸಾಗ್ತಾ ನಾವು ಸ್ಲೋ ಆಗ್ಲೇಬೇಕು. ನಾವು 20 ವರ್ಷದಲ್ಲಿ ಹೆಂಗಿರ್ತೇವೆ ಅದು 50 ವರ್ಷದಲ್ಲಿ ಇರಲ್ಲ. 50 ವರ್ಷದಲ್ಲಿ ಆಕ್ಟಿವ್ ಇದ್ದಂಗೆ 80 ವರ್ಷದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಅದೇ ತರ ನಮಗೆ ಗೊತ್ತ 89 ವರ್ಷದಲ್ಲಿ ಸ್ವಲ್ಪ ವಯಸ್ಸಾದ ಸ್ವಲ್ಪ ಸ್ಲೋ ಆಗಿದ್ದ ಒಪ್ಕೊಳ್ತೇವೆ ಅವ್ರು ಓಕೆ ಅಂತ ಹೇಳಿ. ಸೊ ಇಫ್ ಯು ಲುಕ್ ಎಷ್ಟು ಕಾಮನ್ ಆಗಿದೆ ಅಂದ್ರೆ 1 ಲಕ್ಷ ಜನ ತಗೊಂಡ್ರೆ ನಾವು ಕಾಮನ್ ಆಗಿ ರಫ್ಲಿ ಅರೌಂಡ್ 300 ಇಂದ 350 ಜನಕ್ಕೆ ಪಾರ್ಕಿನ್ಸನ್ ಡಿಸೀಸ್ ಇರುತ್ತೆ. ಓಕೆ, ಆದ್ರೆ ಅದೇ ನೀವು ಏಜ್ ಫ್ಯಾಕ್ಟರ್ ತಗೊಳ್ತಾ ಹೋದ್ರೆ 50 ವರ್ಷ 60 ವರ್ಷ 70 ವರ್ಷ ಹಂಗೆ ನೋಡ್ತಾ ಇದ್ರೆ ಈ ನಂಬರ್ ಆಫ್ ಪೇಷಂಟ್ಸ್ ವಿತ್ ಪಾರ್ಕಿನ್ಸನ್ ಡಿಸೀಸ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್. ಎಷ್ಟರ ಮಟ್ಟಿಗೆ ಅಂದ್ರೆ ಒಂದು ರಫ್ಲಿ ಅರೌಂಡ್ 85 ವರ್ಷದ ಏಜ್ ಗ್ರೂಪ್ನವ್ರು ತಗೊಂಡ್ರೆ 1 in 2 ಪೀಪಲ್ ಅಂದ್ರೆ ಆಲ್ಮೋಸ್ಟ್ 50% ಆಫ್ ದ ಪೀಪಲ್ ಕ್ಯಾನ್ ಹ್ಯಾವ್ ಪಾರ್ಕಿನ್ಸನ್. ಸ್ಲೋನೆಸ್ ಇದ್ದೇ ಇರುತ್ತೆ. ನಿಮಗೆ ಅದು ಇರಲಿಲ್ಲ ಅಂದ್ರೆ 1 in 2 ಪಾಸಿಬಿಲಿಟಿ ಯು ಹ್ಯಾವ್ ಡಿಮೆನ್ಷಿಯಾ ಅಂದ್ರೆ ಅರಳು ಮರಳು. ಸೊ 85 ವರ್ಷ ಬರೋಷ್ಟೊತ್ತಿಗೆ ನಿಮಗೆ ಐದರ್ ಸ್ವಲ್ಪ ಕಾಗ್ನೇಟಿವ್ ಇಶ್ಯೂಸ್ ಆಗಿರ್ಬೋದು ಅಥವಾ ಸ್ವಲ್ಪ ಪಾರ್ಕಿನ್ಸನ್ ಇಶ್ಯೂಸ್ ಆಗಿರ್ಬೋದು ಡೆವಲಪ್ ಆಗಿರೋ ಸಾಧ್ಯತೆ ಇದ್ದೇ ಇರುತ್ತೆ. ಸೊ ಇಟ್ಸ್ ಏಜಿಂಗ್ ರಿಲೇಟೆಡ್ ಇಶ್ಯೂಸ್, ಎಲ್ಲರಿಗೂ ವಿತ್ ಟೈಮ್ ಬರುತ್ತೆ. ಆದರೆ ನಿಮ್ಮ ವಂಶ ಪಾರಂಪರಿಕ ಫ್ಯಾಕ್ಟರ್ಸ್ಗಳು, ಜೆನೆಟಿಕ್ ಫ್ಯಾಕ್ಟರ್ಸ್ಗಳು, ಎನ್ವೈರನ್ಮೆಂಟ್ ಅವು ಜಲ್ದಿ ಬರ್ತದೆ. ಯಾಕೆಲ್ಲೊಬ್ರು ಕೂಲ್ ಬೆಳಗಾದಾಗ ಮೊದಲೇ ಬೆಳಗಾದಾಗ ಕೂಲ್ ಜಲ್ದಿ ಉದುರು ಹೋದಂಗೆ ಆ ತರ ಇದೆ. ಖಂಡಿತ. ಈಗ ಇದ್ರ ಇಂಪ್ಯಾಕ್ಟ್ ಏನಿದೆ ಈ ಪಾರ್ಕಿನ್ಸನ್ಸ್ ಡಿಸೀಸು? ಈಗ ಡೇ ಟು ಡೇ ಲೈಫ್ ನಲ್ಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂತಹ ಪರಿಸ್ಥಿತಿ ಉದ್ಭವ ಆಗ್ಬೋದು ಅಲ್ವಾ? ಹೌದು.
ಈಗ ಜನ ಏನಂದ್ರೆ ಪಾರ್ಕಿನ್ಸನ್ ಡಿಸೀಸ್ ಅಂದ ತಕ್ಷಣ ಫಸ್ಟ್ ಏನಂದ್ರೆ ಗೂಗಲ್ ಹೋಗಿ ಸರ್ಚ್ ಮಾಡ್ತಾರೆ. ಅವ್ರು ನೋಡೋದು ಫಸ್ಟ್ ಏನಂದ್ರೆ ಎಲ್ಲದರಲ್ಲೂ ಅಡ್ವಾನ್ಸ್ ಸ್ಟೇಜ್ ನೋಡ್ತಾರೆ. ಚೆನ್ನಾಗಿದ್ದವ್ರ ಜನ ಯಾರು ಹೇಳೋಂಗಿಲ್ಲ ನಂಗೆ ಪಾರ್ಕಿನ್ಸನ್ ಡಿಸೀಸ್ ಇದೆ ಅಂತ ಹೇಳಿ, ಯಾಕಂದ್ರೆ ಹೇಳಿದ್ರೆ ನಾಚಿಕೆ ಹೆಂಗೆ ಹೇಳ್ಕೊಳಕ್ಕೆ ಸಾಧ್ಯ ಅಂತ ಹೇಳಿ. ಸೊ ಪಾರ್ಕಿನ್ಸನ್ ಡಿಸೀಸು ಎಲ್ಲ ವಯಸ್ಸು ಗ್ರೂಪಲ್ಲಿ ಸ್ಟಾರ್ಟ್ ಆಗುತ್ತೆ. 10 ವರ್ಷ, 15 ವರ್ಷ, 20 ವರ್ಷ, 30 ವರ್ಷ ಅನ್ನೋದು ಕಾಮನ್ ಆಗಿ 50 ವರ್ಷ ಆ್ಯಂಡ್ ಅಬವ್ ಆಗಿ ಸ್ಟಾರ್ಟ್ ಆಗೋದು. ಆಮೇಲೆ ನಾರ್ಮಲ್ ಸ್ವಲ್ಪ ಇದ್ದಾಗ ಎಲ್ಲ ಆಕ್ಟಿವಿಟೀಸ್ಗಳು ಮಾಡ್ಕೊಳ್ತಿರ್ತಾರೆ ಜನ. ಸೊ ಕೆಲ್ಸಕ್ಕೆ ಹೋಗ್ಬೋದು, ಎಲ್ಲ ಹೋಗ್ಬೋದು. ಆದರೆ ಯೂಶಲಿ ಏನಾಗುತ್ತೆ ಪಾರ್ಕಿನ್ಸನ್ ಡಿಸೀಸ್ ಅಂತ ತಕ್ಷಣ ಜನಕ್ಕೆ ಒಂಥರ ಯೋಚನೆ, ನಂಗೆ ಪಾರ್ಕಿನ್ಸನ್ ಡಿಸೀಸ್ ಅಂದ್ರೆ ಏನಾಗುತ್ತೆ, ನಂಗೆ ಕೆಲಸ ಮಾಡ್ಬೋದಾ, ಮಾಡೋಕ್ಕೆ ಸಾಧ್ಯ ಇಲ್ವಾ, ಈ ಥರ ವಿಧವಾದ ಇನಿಷಿಯಲಿ ಕನ್ಸರ್ನ್ ಜಾಸ್ತಿ ಇರುತ್ತೆ, ಪ್ರಾಬ್ಲಮ್ ಕಡಿಮೆ ಇರುತ್ತೆ, ತೊಂದರೆ ಇರೋದು. ಆಮೇಲೆ ಇನ್ ಮಿಡ್ಲ್ ಆಫ್ ದ ಡಿಸೀಸ್ ಇದ್ದಾಗ ಮಾತ್ರೆಗಳಿಂದ ಸಾಕಷ್ಟು ಲಾಭ ಬರುತ್ತೆ. ಅಡ್ವಾನ್ಸ್ ಸ್ಟೇಜಲ್ಲಿ ಬೇರೆ ಥರದ ಇಶ್ಯೂಸ್ಗಳು ಇರುತ್ತೆ, ಅದು ವಯಸ್ಸಾದಾಗ ಬರೋ ಅಂಥ ಪ್ರಾಬ್ಲಮ್ಗಳು. ಸೊ ಭಾಳಷ್ಟು ಜನ ತಲೆಯಲ್ಲಿ ಒಂದಿರುತ್ತೆ ಪಾರ್ಕಿನ್ಸನ್ ಡಿಸೀಸ್ ಆಗಿದ ತಕ್ಷಣ ನಾನು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ನಾನು ಅದು ಮಾಡೋಕ್ಕೆ ಸಾಧ್ಯ ಇಲ್ಲ, ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಪಾರ್ಕಿನ್ಸನ್ ಡಿಸೀಸ್ ಇರ್ತಾರೆ, ಆರಾಮಾಗಿರ್ತಾರೆ, ಗೊತ್ತೂ ಇರೋದಿಲ್ಲ ಇವ್ರಿಗೆ ಪಾರ್ಕಿನ್ಸನ್ ಡಿಸೀಸ್ ಇರೋದೆ ಅಂತ ಹೇಳಿ, ಹೇಳೋ ತನಕ ಗೊತ್ತೇ ಆಗೋದಿಲ್ಲ ಜನಕ್ಕೆ, ಅಷ್ಟು ಚೆನ್ನಾಗಿರ್ತಾರೆ. ಓಕೆ, ಈಗ ಪಾರ್ಕಿನ್ಸನ್ ಡಿಸೀಸ್ ಅಂದ್ರೆ ಅದು ಮಿಸ್ನಾಮರ್ ಅಂತ ತಾವು ಹೇಳಿದ್ರಿ. ಮಿಸ್ನಾಮರ್ಗಿಂತ ಜೊತೆಯಾಗಿ ಈ ಪಾರ್ಕಿನ್ಸನ್ಸ್ ಅಥವಾ ಕಂಪವಾತ ಏನಿದೆ ಇದು ಹೇಗೆ ಇವಾಲ್ವ್ ಆಗುತ್ತೆ, ಅಂದ್ರೆ ಒಂದು ದೇಹದಲ್ಲಿ ಯಾವ ರೀತಿಯಾಗಿ ಇದು ಇವಾಲ್ವ್ ಆಗುತ್ತೆ? ಸೊ ಇದು ಪಾರ್ಕಿನ್ಸನ್ ಡಿಸೀಸ್ ಏನಂದ್ರೆ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಇವಾಲ್ವ್ ಆಗ್ತಾ ಹೋಗುತ್ತೆ. ಇದೇನು ಇವತ್ತು ಬಂತು ನಾಳೆ ಏನೋ ಆಯ್ತು ಅಂತ ಹಂಗೇನಿರೋದಿಲ್ಲ, ವರ್ಷಾನ್ಗಟ್ಲೆ ನಡೆಯುವಂಥ ಕಾಯಿಲೆಗಳು. ನಾವು ಯೂಶಲಿ ಪಾರ್ಕಿನ್ಸನ್ ಡಿಸೀಸ್ 4 ಸ್ಟೇಜಸ್ ಆಗಿ ವಿಂಗಡಿಸ್ತೇವೆ. ಒಂದು ಡಯಾಗ್ನೋಸ್ಟಿಕ್ ಫೇಸ್ ಅಂತ ಹೇಳಿ, ಈ ಫೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಜನಕ್ಕೆ ಸಿಂಪ್ಟಮ್ಸ್ ಇರುತ್ತೆ, ಸ್ವಲ್ಪ ಕೈ ನಡಕ್ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಅನ್ಸುತ್ತೆ, ಇಲ್ಲಿ ನೋಡ್ಬೋದು ಈ ವಿಡಿಯೋದಲ್ಲಿ, ಅವ್ರಿಗೆ ಸ್ವಲ್ಪ ಕೈ ನಡಕ್ಕೆ ಪ್ರಾಬ್ಲಮ್ ಏನು ಇರೋದಿಲ್ಲ, ಕನ್ಸರ್ನ್ ಅಷ್ಟೇ ಅದರಿಂದ. ಸೊ ಇದು ಡಯಾಗ್ನೋಸ್ಟಿಕ್ ಫೇಸ್. ಈ ಪಾಯಿಂಟ್ ಅಲ್ಲಿ ನಾವು ಅವ್ರಿಗೆ ಪಾರ್ಕಿನ್ಸನ್ ಡಿಸೀಸ್ ಇದೆ ಅಂದ್ರೆ ಹೇಳಿದ್ರೆ ಅವ್ರು ನಂಬಲ್ಲ, ಈ ಡಾಕ್ಟರ್ ಬಿಟ್ಟು ಮತ್ತೊಂದು ಡಾಕ್ಟರ್ ಹತ್ರ ಹೋಗೋದು, ಮತ್ತೊಬ್ಬ ಹತ್ರ ಹೋಗೋದು. ಸೊ ಡಯಾಗ್ನೋಸಿಸ್ ಅಡ್ಡಾಡ್ತಾ ಇರ್ತಾರೆ, ಅಲ್ಲಿಂದ ಏನಪ್ಪ ಡಾಕ್ಟರ್ ನಾನು ಹೋಗಿದ ತಕ್ಷಣ ನೋಡ್ಬಿಟ್ಟು ಪಾರ್ಕಿನ್ಸನ್ ಡಿಸೀಸ್ ಅಂತ ಹೇಳಿದ್ರು, ಅದು ನಂಗೆ ಪಾರ್ಕಿನ್ಸನ್ ಡಿಸೀಸ್ ಇಲ್ಲ, ಏನು ಟೆಸ್ಟ್ ಮಾಡಿಲ್ಲ, ಏನು ಪಾಸಿಟಿವ್ ಬಂದಿಲ್ಲ, ಏನಿಲ್ಲ, ಪಾರ್ಕಿನ್ಸನ್ ಡಿಸೀಸ್ ಅಂತ ಹೇಳ್ತಾರಲ್ಲ ಅಂತ ಹೇಳಿ. ಅದಾಗಿದ್ಮೇಲೆ ಏನಾಗುತ್ತೆ, ಇದು ಫಸ್ಟ್ 1-2 ವರ್ಷ ನಡೆಯುತ್ತೆ. ಇದಾಗಿದ್ಮೇಲೆ ಮೇಂಟೆನೆನ್ಸ್ ಫೇಸ್ ಅಂತ ಬರುತ್ತೆ. ಈ ಪಾಯಿಂಟಿಗೆ ಅಕ್ಸೆಪ್ಟೆನ್ಸ್ ಬಂದ್ಬಿಟ್ಟಿರುತ್ತೆ, ನಂಗೆ ಪಾರ್ಕಿನ್ಸನ್ ಡಿಸೀಸ್ ಇದೆ. BP ಇದ್ದಂಗೆ ಫಸ್ಟ್ ಒಪ್ಕೊಳ್ಳಲ್ಲ, BP ಇಲ್ಲ, ಶುಗರ್ ಟೆಸ್ಟ್ ಆಯಿತು, ಸ್ವಲ್ಪ ಇವತ್ತಿನ ಸ್ವೀಟ್ ತಿಂದಿದ್ದೆ ಅನ್ನೋರು ಹಂಗೆ ಆ ಥರ ಇರುತ್ತೆ ಇದು. ಸೊ ಈ ಮೇಂಟೆನೆನ್ಸ್ ಫೇಸಲ್ಲಿ ಜನಕ್ಕೆ ಮಾತ್ರೆಗಳು ತಗೊಳ್ತಾರೆ, ತಗೊಂಡ್ರೆ ಚೆನ್ನಾಗಿ ಲಾಭ ಬರುತ್ತೆ, ರೆಸ್ಪಾನ್ಸ್ ಬರುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ, ಅವ್ರು ಕ್ಲಿಯರ್ ಕಟ್ ಗೊತ್ತೆ, ಅವ್ರಿಗೆ ಗೊತ್ತಿದೆ ಮಾತ್ರೆ ತಗೋಬೇಕು, ನಾನು ಕೆಲಸ ಮಾಡುತ್ತೆ, ಮಾತ್ರೆ ತೊಗೊಂಡ್ಬಿಟ್ಟು ಹೋಗ್ತಾ ಇರ್ತೇನೆ ಮುಂದಕ್ಕೆ ಅಂತ ಹೇಳಿ. ಅದಾದ್ಮೇಲೆ ನೆಕ್ಸ್ಟ್ ಕಾಂಪ್ಲೆಕ್ಸ್ ಫೇಸ್ ಅಂತ ಹೇಳ್ತೇವೆ. ಇದು ಮೇಂಟೆನೆನ್ಸ್ ಫೇಸ್ ನೆಕ್ಸ್ಟ್ 5 to 10 years ಇರುತ್ತೆ. ಈ ಕಾಂಪ್ಲೆಕ್ಸ್ ಫೇಸ್ ಅಂದ್ರೆ ಅವಾಗ ಈ ಡೋಪಮೈನ್ ಬಿಟ್ಟು ಬೇರೆ ಕೆಮಿಕಲ್ಸ್ ರಿಲೇಟೆಡ್ ಇಶ್ಯೂಸ್ಗಳು ಇರುತ್ತೆ ಅವಾಗ. ಸೊ ಅದು ಒಂದು ಸ್ಟೇಜ್ ಆಗುತ್ತೆ. ಅದು ಆಗಿ ಸ್ವಲ್ಪ ಡೇಂಜರಸ್. ಅದು ಹಂಗಲ್ಲ, ಕೆಲವೊಂದು ಸಿಂಪ್ಟಮ್ಸ್ಗಳು ಮಾತ್ರ ರೆಸ್ಪಾಂಡ್ ಆಗ್ತಾ ಇರ್ತದೆ, ಕೆಲವೊಂದು ಸಿಂಪ್ಟಮ್ಸ್ಗಳು ರೆಸ್ಪಾಂಡ್ ಆಗ್ತಾ ಇರಲ್ಲ. ಅದಾದ್ಮೇಲೆ ಪ್ಯಾಲಿಯೇಟಿವ್ ಕೇರ್ ಅಂದ್ರೆ ಇಲ್ಲಿ ಬಹಳಷ್ಟು ಯೂಶಲಿ 70 ವರ್ಷ ಮೇಲೆ ಅಥವಾ 75 ವರ್ಷದ ಮೇಲೆ ಬರೋಂಥ ಪ್ಯಾಲಿಯೇಟಿವ್ ಕೇರ್ ಫೇಸ್ ಅಂತ ಹೇಳ್ತೇವೆ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಜನಕ್ಕೆ ಬಹಳಷ್ಟು ಲಿಮಿಟೇಷನ್ಸ್ ಅಂದ್ರೆ ಕೇರ್ ಬೇಕಾಗಿರೋದು ಜಾಸ್ತಿ, ಮಾತ್ರೆಗೆಲ್ಲ ಅಷ್ಟು ಲಾಭ ಬರೋದಿಲ್ಲ. ಸೊ ಈ ತರ ವಿಧವಾದ ಸ್ಟೇಜಸ್ಗಳು ಇದಾವೆ. ಆ ವಿಧವಾದ ಸ್ಟೇಜಸ್ ಅಲ್ಲಿ ಬೇರೆ ಬೇರೆ ತರ ಟ್ರೀಟ್ಮೆಂಟ್ಗಳು ನಡೀತಾ ಇರುತ್ತೆ ಪಾರ್ಕಿನ್ಸನ್ ಡಿಸೀಸ್. ಓಕೆ, ಈಗ ಪಾರ್ಕಿನ್ಸನ್ ಡಿಸೀಸ್ ಇದೆ, ಇದ್ರ ಒಂದು ಡೆಫಿಷಿಯನ್ಸಿ ಇದೆ ಅಂತ ಗೊತ್ತಾಗುತ್ತೆ. ಆ ಡೆಫಿಷಿಯನ್ಸಿ ಗೊತ್ತಾದ್ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಸಾಮಾನ್ಯವಾಗಿ ಯಾವುದೇ ರೀತಿಯಾದ ಡೆಫಿಷಿಯನ್ಸಿ, ಡಯಾಬಿಟೀಸ್, ಹೈಪರ್ ಟೆನ್ಷನ್ ಯಾವುದೇ ಇದ್ರೂ ಸಹ ಟ್ಯಾಬ್ಲೆಟ್ಸ್ ಇಂದ ಆರಂಭ ಮಾಡ್ತಾರೆ, ನಂತರ ಸರ್ಜರಿ ಏನು ಇರೋದಿಲ್ಲ. ಸಾಮಾನ್ಯವಾಗಿ ಈ ಇದ್ರಲ್ಲಿ ಏನಾದ್ರು ಟ್ಯಾಬ್ಲೆಟ್ಸ್ ವರ್ಕ್ ಆಗಲಿಲ್ಲ ಸರ್ಜರಿ ಕಡೆಗೆ ಏನಾದ್ರು ಹೋಗ್ತೀರಾ? ಹೌದು, ಪಾರ್ಕಿನ್ಸನ್ ಡಿಸೀಸಿಗೆ ಅನ್ಲೈಕ್ ಭಾಳಷ್ಟು ಏಜಿಂಗ್ ಡಿಸಾರ್ಡರ್ಸ್ಗಳಿಗೆ ಎಲ್ಲಿ ಟ್ರೀಟ್ಮೆಂಟ್ಗಳು ಎಲ್ಲಿ ಆಪ್ಷನ್ಸ್ಗಳು ಹೇಳಬೇಕಂದ್ರೆ, ಅದು ಪಾರ್ಕಿನ್ಸನ್ ಡಿಸೀಸ್ ಒಂದು ಕಾಯಿಲೆ ಎಲ್ಲಿ ಸಾಕಷ್ಟು ಥರದ ಟ್ರೀಟ್ಮೆಂಟ್ಗಳಿದಾವೆ. ಟ್ರೀಟ್ಮೆಂಟ್ಗಳಲ್ಲಿ ಇಂಪ್ರೂವ್ಮೆಂಟ್ ಎಷ್ಟು ಮಟ್ಟಿಗೆ ಆಗುತ್ತೆ ನಾನು ಹೇಳಿದ್ನಲ್ಲ ಆಲ್ರೆಡಿ, ಜನಕ್ಕೆ ಗೊತ್ತಾಗಲ್ಲ ಕಾಯಿಲೆ ಇದೆ. ಪಾಯಿಂಟ್ ಆಫ್ ಟ್ರೀಟ್ಮೆಂಟ್ ಏನಿದೆ ಅಂದ್ರೆ, ಪಾಯಿಂಟ್ ಆಫ್ ಟ್ರೀಟ್ಮೆಂಟ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಲೈಫ್. ಅಂದ್ರೆ ನಿಮ್ ಕೆಲಸ ನೀವು ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗಂಗಿರ್ಬೇಕು. ನಮ್ ಟ್ರೀಟ್ಮೆಂಟ್ ಅದೇ ಇರೋದು, ನಮ್ದು ಏನೋ ಕ್ಯೂರ್ ಮಾಡೋದಲ್ಲ, ಕಾಯಿಲೆ ನಿಲ್ಸಿ ಜನಕ್ಕೆ ಏನಂದ್ರೆ ಏನೋ ಮಾತೆ ಕೊಡ್ತಾ ಸರಿಯಾಗ್ಬಿಡ್ಬೇಕಂತೆ. ಫಸ್ಟ್ ಇನಿಷಿಯಲ್ ಫೇಸ್ ಆಫ್ ದ ಕಾಯಿಲೆದಲ್ಲಿ ಏನಾದ್ರು ಸಾಕಷ್ಟು ಮಾತ್ರೆಗಳು ಕೊಡ್ತೇವೆ, ಬಹಳಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ, ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ, ಈ ತರ ವಿಧವಾದ ಲಾಭ ಬರುತ್ತೆ. ಆದ್ರೆ ಏನಾಗುತ್ತೆ, ಒಂದ್ ಸ್ಟೇಜ್ ಬರುತ್ತೆ, ಟೈಮ್ ಹೋಗ್ತಾ ಯಾಕಂದ್ರೆ ಮಾತ್ರ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಹೋದಂಗೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಸೈಡ್ ಅದೇ ಮಾತ್ರ ಲಿಮಿಟೇಷನ್ ಅಂತ ಹೇಳ್ತೇವೆ. ಈಗ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು, ಈ ಪೇಷಂಟ್ ಮಾತ್ರೆ ಕೊಡ್ಲಾರ್ದಾಗೆ ಬಲಗಡೆ ಭಾಗದ ನೋಡೋದು, ಇನ್ನೊಂದು ಸೈಡ್ ವಿಡಿಯೋ ಮಾತ್ರೆ ಕೊಟ್ಟಿದ್ದಾಗೆ. ಸೊ ಸೇಮ್ ಪೇಷಂಟ್ ನಾನು ಮಾತ್ರೆ ಕೊಟ್ಟಿದ್ದೇನೆ, ಒಂದು ಅರ್ಧ ಗಂಟೆ ಮಾತ್ರೆ ಕೊಟ್ಟಾಗಿದ್ಮೇಲೆ ಮತ್ತೊಂದು ವಿಡಿಯೋ ಅದು ಕಂಪೇರ್, ಎರಡೂ ವಿಡಿಯೋ ನೀವು ಕಂಪೇರ್ ಮಾಡಿದಾಗ ನೋಡ್ಬೋದು, ಸೇಮ್ ಪೇಷಂಟು ಯಾರಿಗೆ ಅಷ್ಟು ಸ್ಲೋನೆಸ್ ಇತ್ತು, ಕೈ ಈಸಿಯಾಗಿ ಮೂವ್ಮೆಂಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಸಡನ್ ಆಗಿ ಕಂಫರ್ಟಬಲ್ ಆಗಿ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ, ಕಂಫರ್ಟಬಲ್ ಆಗಿ ವಾಕ್ ಮಾಡಕ್ಕೆ ಇರ್ತಾರೆ, ನೋಡ್ತೀರಿ ನೀವು ಅದನ್ನೇ. ಸೊ ಮಾತ್ರೆಗಳಿಂದ ಡ್ರಾಮ್ಯಾಟಿಕ್ ಆಗಿ ರೆಸ್ಪಾನ್ಸ್ಗಳು ಬರ್ತಾರೆ, ಕ್ವಶನ್ ಇಲ್ಲ, ಜನರ ತಲೆಯಲ್ಲಿ ಏನಿರುತ್ತೆ ಮಾತ್ರೆ ಕೊಟ್ಟರೆ ಏನಪ್ಪ ಕೆಲಸ ಆಗುತ್ತೋ ಇಲ್ಲೋ ಹೇಗೆ ಅಂತೇಳಿ. ಆದರೆ ಏನಾಗುತ್ತೆ ಅಂದ್ರೆ ಒಂದು ಫೇಸ್ ದಾಟ್ಕೊಂಡು ಮುಂದಕ್ಕೆ ಬಂದಾಗ, ಯಾವಾಗ ಈ ಮಾತ್ರೆಗಳು ಬರ್ತಾ ಏನಂದ್ರೆ ಫಸ್ಟ್